ಹಾಯ್ ಹಲೋ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ನೈಟ್ ಯೂಟ್ಯೂಬ್ ಚಾನಲ್. ಯಾರು ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವತ್ತಿನ ದಿನ ಹೋಳಿಗೆಗೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಹೋಳಿಗೆಗೆ ಮೊದಲಿಗೆ ನಾವು ಬೇಳೆನ ಬೇಯಿಸ್ಕೊಳ್ತೀವಿ, ಹಿಟ್ಟನ್ನು ಕಲಿಸ್ಕೊಳ್ತೀವಿ. ಯಾವ ಒಂದು ಪ್ರಮಾಣದಲ್ಲಿ ಬೇಳೆನ ತೊಗೊಂಡಿರ್ತೀವಿ ಆ ಒಂದು ಪ್ರಮಾಣದಲ್ಲಿ ನಾವು ಬೆಲ್ಲವನ್ನು ಕೂಡ ಹಾಕಬೇಕಾಗುತ್ತೆ. ಇಷ್ಟೆಲ್ಲ ಮಾಡ್ಕೊಂಡಾದಮೇಲೆ ನಾನು ಇನ್ನೂ ಕೆಲವೊಂದು ಐಟಮ್ಸ್ಗಳನ್ನು ಕೂಡ ನಾನು ಪ್ರಿಪೇರ್ ಮಾಡಿದ್ದೆ. ಎಲ್ಲರೂ ಆಲ್ಮೋಸ್ಟಲ್ಲೂ ಪ್ರಿಪೇರ್ ಮಾಡಿರ್ತೀರಲ್ಲ ಹಬ್ಬದಲ್ಲಿ ಏನೇನು ಸ್ಪೆಷಲ್ ಅಂತ. ಹಾಗಾಗಿ ನಾನು ಕೂಡ ಕೆಲವೊಂದು ಐಟಮ್ಸ್ನ ಪ್ರಿಪೇರ್ ಮಾಡಿದ್ದೆ. ಇನ್ನು ಒಂದು ಕಡೆ ಪೂಜೆ ಕೂಡ ರೆಡಿ ಮಾಡಾಗಿದೆ. ಇನ್ನು ಹೊಳೆ ಗಂಗಮ್ಮನ ಪೂಜೆ ಅಂಥೇಳಿ ಹೊಳೆ ಇರೋರು ಹೊಳೆ ಇರ್ತಕ್ಕಂಥ ಊರಲ್ಲಿ ಜಾಸ್ತಿ ಮಾಡ್ತಾರೆ. ಕಟ್ಟಿನ ಸಾರು ಕೂಡ ಮಾಡಿದ್ದೀನಿ. ಬೇಳೆ ಹೋಳಿಗೆ, ಹೂರ್ಣದ ಹೋಳಿಗೆ, ಬದನೇಕಾಯಿ ಪಲ್ಯ, ಕೋಸಂಬರಿ ಈ ರೀತಿ ಎಲ್ಲ ಅಡುಗೆನ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟು ಇನ್ನು ನಾನು ನೆಕ್ಸ್ಟು ಪೂಜೆಯನ್ನು ಕೂಡ ಮಾಡಿ ಮುಗಿಸಿದ್ದೀನಿ. ಏನಪ್ಪ ಅಂದರೆ ಒಂದು ಚಂಬಲ್ಲಿ ನೀರನ್ನು ತುಂಬ್ಕೊಂಡ್ಬಿಟ್ಟು ಹೊಸ ಬಟ್ಟೆನ ಇಟ್ಟು ಪೂಜೆ ಮಾಡೋದು. ಇನ್ನು ಎಡೆ ಕೂಡ ಮಾಡಿದೆ. ಬನ್ನಿ ಹಾಗಾದರೆ ಟಿಪ್ ಏನು ಅಂತ ತಿಳ್ಕೊಂಡು ಬರೋಣ. ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ನೈನಾ ಕುಬ್ಸನ್. ನನ್ನ ಈ ವಿಡಿಯೋದಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ಟಿಪ್ಪು ಆರೋಗ್ಯದ್ದು ಹೇಳ್ತಾ ಇದ್ದೀನಿ. ಅದೇನಪ್ಪ ಅಂತ ಅಂದರೆ, ಇವಾಗ ನೀವು ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ನೀರನ್ನು ಜಾಸ್ತಿ ಕುಡಿಬೇಕು ಅಂತ ಹೇಳ್ತಾರೆ. ಬೇಸಿಗೆಯಲ್ಲ ಅಷ್ಟೇ ಅಲ್ಲ, ಪ್ರತಿದಿನವೂ ಕೂಡ ನಾವು ನಮ್ಮ ಏಜ್ಗೆ ತಕ್ಕ ಹಾಗೆ, ವೇಟ್ಗೆ ತಕ್ಕ ಹಾಗೆ ಇಷ್ಟು ನೀರನ್ನು ಕುಡಿಬೇಕು ಅಂತ ಇದರ ಒಂದು ಸಲಹೆ ಇದೇ ಇರುತ್ತೆ. ಹಾಗಾಗಿ ನಾನಿವತ್ತು ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂದರೆ, ಈ ಎಲೆ ನೋಡ್ತಿದ್ದೀರಲ್ಲ, ಈ ಎಲೆ ಕಾಡು ಬಸಳೆ ಅಂತ ಹೇಳ್ತಾರೆ. ಇದಕ್ಕೆ ಕಾಡು ಬಸಳೆ ಸೊಪ್ಪು ಅಂತ ಹೇಳ್ತಾರೆ. ಇದನ್ನು ನಾವು ಬೆಳಗ್ಗೆ ಹಾಳು ಹೊಟ್ಟೆಯಲ್ಲಿ ಏನು ತಿಂದಿರ ದಿನಕ್ಕೆ 2 ಎಲೆನ ತಿಂದರೆ ಸ್ಟೋನ್ ಪ್ರಾಬ್ಲಮ್ಮಿಂದ ಯಾರ್ಯಾರೆಲ್ಲ ಸಫರ್ ಮಾಡ್ತಿದ್ದೀರಲ್ಲ ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಇದು ಒಂದು ಎಲೆಯನ್ನು ನಾವು ನೆಲದ ಮೇಲೆ ಹಾಕಿಬಿಟ್ರೆ, ಮಣ್ಣಲ್ಲಿ ಹಾಕಿಬಿಟ್ರೆ ಇದೇ ಗಿಡವಾಗಿ ಚಿಗಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಥರದ್ದು ನೀವು ಗಿಡ, ಈ ಥರದ್ದು ಎಲೆ ನೋಡ್ಕೊಳ್ಳಿ ಚೆನ್ನಾಗಿ. ಈ ಥರದ್ದು ಎಲೆನ ನೀವು ಎಲ್ಲಾದರೂ ನೋಡಿದರೆ ನೀವೇನು ಮಾಡಿ, ಆ ಎಲೆನ ಕಿತ್ಕೊಂಬಂದು ಜಸ್ಟ್ ಗಿಡನೇ ಕೇಳಬೇಕು ಅನ್ನೋಂಗಿಲ್ಲ, ಎಲೆನ ತೊಗೊಂಬಂದುಬಿಟ್ಟು ನೀವು ನಿಮ್ಮ ಪಾಟ್ನಲ್ಲಿ ಹಾಕಿಬಿಟ್ರೆ ಅದು ಅದಾಗೆ ಗಿಡ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಮುಖ್ಯವಾದ ವಿಚಾರ, ಈ ಬೇಸಿಗೆಯಲ್ಲಿ ಆದಷ್ಟು ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಮಸಾಲ ಪದಾರ್ಥಗಳನ್ನು ಹೆಚ್ಚಾಗಿ ತಿಂದೇ ಇರೋ ಲಿಕ್ವಿಡ್ ಆಹಾರವನ್ನು ಸೇವನೆ ಮಾಡಿ ಅಂತ ಹೇಳ್ತಾ, ನೀವು ನೋಡ್ತಾ ಇರ್ಬೋದು ನಾನು ಕೂಡ ತಿಂತಾಯಿದ್ದೀನಿ. ಸ್ವಲ್ಪ ಹುಳಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಳು ಹೊಟ್ಟೆಲಿ 2 ಎಲೆ ತಿಂದು ಸ್ವಲ್ಪ ನೀರನ್ನು ಕುಡಿದ್ಬಿಟ್ರೆ ಕಿಡ್ನಿ ಸ್ಟೋನಿನ ಯಾರ್ಯಾರು ಇರ್ತೀರ, ಕಿಡ್ನಿಯ ಸ್ಟೋನ್ ಅಷ್ಟೇ ಅಲ್ಲ, ಉಳಿದವರು ಎಲ್ಲರೂ ನಾರ್ಮಲ್ ಆಗಿರೋರು ಕೂಡ ಈ ಎಲೆನ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮೂಲಕ ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬಾಯ್ ಎವ್ರಿವನ್.